ಬಾಗಲಕೋಟೆ ಉಪಕದನದಲ್ಲಿ ಸಿದ್ದರಾಮಯ್ಯ ಅಬ್ಬರದ ಪ್ರಚಾರ ನಡುವೆ ಸಿಟಿ ರವಿ ವಿರುದ್ಧ ಗುಡುಗಿದ್ರು. ಮುಸ್ಲಿಮರ ಓಲೈಕೆ ಬಜೆಟ್ ಅಂತ ಸಿಟಿ ರವಿಗೆ ಸಿಎಂ ತಿರುಗೇಟು ನೀಡಿದ್ದು, ರಾಜ್ಯದಲ್ಲಿ 14% ಮುಸ್ಲಿಮರಿದ್ದಾರೆ, ನಾನು ಕೊಟ್ಟಿದ್ದು ಕಡಿಮೆ ಅಂತ ಸಿಎಂ ಹೇಳಿದ್ರು. ಬಿಜೆಪಿಗರು ಬಜೆಟ್ ಓದ್ಕೊಂಡಿಲ್ಲ, ನಾನು ಬಜೆಟ್ ಓದಿದ್ದೀನಿ. ಅಶೋಕ್ ಸಿಟಿ ರವಿ ಬಜೆಟ್ ಓದ್ಕೊಂಡಿದ್ದಾರ ಕೇಳಿ ಅಂತ ಸಿಎಂ ಸಿದ್ದರಾಮಯ್ಯ ಗುಡುಗಿದ್ರು. ಎಣ್ಣೆ ಪಾರ್ಟಿ ಮಾಡುವಾಗಲೇ ಸ್ನೇಹಿತರ ಮಧ್ಯೆ ಕಿರಿಕುಂಟಾಗಿ ಸ್ನೇಹಿತನ ಎದೆಗೆ ಚಾಕುವಿರಿದ ಗೆಳೆಯನನ್ನ ಬಂಧಿಸಲಾಯಿತು. ಬೆಂಗಳೂರಿನ ಕೋಣನಕುಂಟೆ ಪೊಲೀಸರು ಗಿರಿವರ್ಧನ್ ಎಂಬಾತನನ್ನ ಬಂಧಿಸಿದ್ದಾರೆ. ಏಪ್ರಿಲ್ 1ರಂದು ಗಿರಿವರ್ಧನ್ ನಿವಾಸದಲ್ಲಿ ಸ್ನೇಹಿತರು ಪಾರ್ಟಿ ಮಾಡಿದ್ರು. ಈ ವೇಳೆ ಕ್ಷುಲ್ಲಕ ವಿಚಾರಕ್ಕೆ ರಾಹುಲ್ ಮತ್ತು ಗಿರಿವರ್ಧನ್ ನಡುವೆ ಗಲಾಟೆಯಾಗಿತ್ತು. ಗಲಾಟೆ ಬಳಿಕ ಕಾರಿನಿಂದ ಚಾಕು ತಂದ ಗಿರಿವರ್ಧನ್ ರಾಹುಲ್ ಎದೆಗೆ ಇರಿದಿದ್ದಾನೆ. ಹಣಕಾಸಿನ ವ್ಯವಹಾರ ಸಂಬಂಧ ಸರ್ಕಾರಿ ಅಧಿಕಾರಿ ಮೇಲೆ ಕಾಂಗ್ರೆಸ್ ಕಾರ್ಪೊರೇಟರ್ ಹಲ್ಲೆ ಮಾಡಿದ್ದಾರೆ ಅಂತ ಆರೋಪಿಸಲಾಗಿದೆ. ಬಳ್ಳಾರಿ ಮಹಾನಗರ ಪಾಲಿಕೆ ಎಇಇ ವೀರೇಶ್ ಮೇಲೆ ಕಾರ್ಪೊರೇಟರ್ ಕುಬೇರ ಹಲ್ಲೆ ಮಾಡಿದ್ದಾರಂತೆ. ಶಾಸಕ ಭರತ್ ರೆಡ್ಡಿ ವಾರ್ಡ್ಗೆ ಭೇಟಿ ನೀಡಿ ಆ ವೇಳೆಯೇ ಹಲ್ಲೆ ನಡೆಸಲಾಗಿದೆಯಂತೆ. ವಿವಿಧ ಅಭಿವೃದ್ಧಿ ಕಾರ್ಯಕ್ಕೆ ಚಾಲನೆ ನೀಡೋದಕ್ಕೆ ಕಾರ್ಪೊರೇಟರ್ ಕುಬೇರ ವಾರ್ಡ್ಗೆ ಶಾಸಕ ಭರತ್ ರೆಡ್ಡಿ ಬಂದಿದ್ರು. ಈ ವೇಳೆ ಕಾರ್ಪೊರೇಟರ್ ಕುಬೇರ ಮತ್ತು ವೀರೇಶ್ ಮಧ್ಯೆ ವಾಗ್ವಾದ ನಡೆದಿದೆ. ಇಬ್ಬರ ಜಗಳ ತಿಳಿಗೊಳಿಸಿ ಶಾಸಕ ಭರತ್ ರೆಡ್ಡಿ ಮನೆಯೊಂದರ ಒಳಗೆ ಹೋದಾಗ ಮತ್ತೊಮ್ಮೆ ಜಗಳವಾಡಿ ಹಲ್ಲೆ ಮಾಡಿದ್ದಾರೆ. ಸರ್ಕಾರಿ ಅಧಿಕಾರಿಗಳ ಮೇಲೆ ಯಾರೇ ಹಲ್ಲೆ ಮಾಡಿದ್ರು ಅದು ತಪ್ಪು, ತಪ್ಪಿತಸ್ಥರ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು ಅಂತ ಶಾಸಕ ಭರತ್ ರೆಡ್ಡಿ ಹೇಳಿದ್ದಾರೆ. ಮತ್ತೊಂದು ಕಡೆ ಸರ್ಕಾರಿ ಅಧಿಕಾರಿಗಳ ಮೇಲೆ ಹಲ್ಲೆ ಖಂಡಿಸಿ ಸಿಬ್ಬಂದಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪಾಲಿಕೆ ಎಇಇ ವೀರೇಶ್ ಮೇಲೆ ಕಾರ್ಪೊರೇಟರ್ ಕುಬೇರ ಹಲ್ಲೆ ಖಂಡಿಸಿ ಪಾಲಿಕೆ ಸಿಬ್ಬಂದಿ ಪ್ರತಿಭಟನೆ ಮುಂದುವರೆದಿದೆ. ಆರೋಪಿ ಕುಬೇರ ಬಂಧನ ಆಗೋವರೆಗೂ ಕೆಲಸ ಮಾಡೋದಿಲ್ಲ ಅಂತ ಸಿಬ್ಬಂದಿ ಪಟ್ಟು ಹಿಡಿದಿದ್ರು. ಪ್ರತಿಭಟನೆ ಸ್ಥಳಕ್ಕೆ ಧಾವಿಸಿದ ಶಾಸಕ ಭರತ್ ರೆಡ್ಡಿ ಪ್ರತಿಭಟನೆ ಕೈಬಿಡುವಂತೆ ಮನವಿ ಮಾಡಿದ್ರು. ಕಾರ್ಪೊರೇಟರ್ ಕುಬೇರ ವಿರುದ್ಧ ತಡರಾತ್ರಿ ಬ್ರೂಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಲಾಗಿದೆ. ಶಾಸಕ ಭರತ್ ರೆಡ್ಡಿ ಮನವಿಗೂ ಬಗ್ಗದ ಪಾಲಿಕೆ ಸಿಬ್ಬಂದಿ ಪ್ರತಿಭಟನೆ ಮುಂದುವರೆಸಿದ್ದಾರೆ. ಬಡವರಿಗೆ ನೆರಳಾಗಬೇಕಿದ್ದ ಮನೆಗಳು ಇದೀಗ ಪಾಳು ಬಿದ್ದಿವೆ. ಮಂಡ್ಯದಲ್ಲಿ ತಮಿಳು ಕಾಲೋನಿ ನಿವಾಸಿಗಳು ಅಂತ ನಿರ್ಮಿಸಿರುವಂತಹ ಮನೆಗಳು ಇನ್ನೂ ಹಂಚಿಕೆಯಾಗಿಲ್ಲ. 3 ವರ್ಷಗಳಿಂದ ಹಂಚಿಕೆಯಾಗದೆ 576 ಮನೆಗಳು ಪಾಳು ಬಿದ್ದಿವೆ. ಮಂಡ್ಯದ ಮಿಮ್ಸ್ ಜಾಗದಲ್ಲಿ ತಮಿಳು ಕಾಲೋನಿ ನಿವಾಸಿಗಳು ನೆಲೆಸಿದ್ದಾರೆ. ಮಿಮ್ಸ್ ಜಾಗದಲ್ಲಿ ನೆಲೆಸಿರುವ ಕುಟುಂಬಗಳ ಸ್ಥಳಾಂತರಕ್ಕಾಗಿ ಮನೆ ನಿರ್ಮಾಣ ಮಾಡಲಾಗಿತ್ತು. ರಾಜೀವ್ ಗಾಂಧಿ ವಸತಿ ಯೋಜನೆಯಡಿ 576 ಮನೆ ನಿರ್ಮಾಣ ಮಾಡಲಾಗಿದೆ. ಆ ಮನೆಗಳಿಗೆ ತೆರಳೋದಕ್ಕೆ ತಮಿಳು ಕಾಲೋನಿ ನಿವಾಸಿಗಳು ಹಿಂದೇಟು ಹಾಕ್ತಿದ್ದಾರೆ. ತಾವು ವಾಸ ಮಾಡ್ತಾ ಇರುವ ಸ್ಥಳದಲ್ಲೇ ಮನೆ ನಿರ್ಮಿಸಿಕೊಡುವಂತೆ ಪಟ್ಟು ಹಿಡಿದಿದ್ದು, ಮನೆ ನಿರ್ಮಿಸಿಕೊಡದಿದ್ರೂ ಪರವಾಗಿಲ್ಲ, ನಿವೇಶನದ ಹಕ್ಕುಪತ್ರ ಕೊಡುವಂತೆ ಆಗ್ರಹಿಸಿದ್ದಾರೆ. ಇದೇ ವಿಚಾರಕ್ಕಾಗಿ ತಮಿಳು ಕಾಲೋನಿ ನಿವಾಸಿಗಳು ನ್ಯಾಯಾಲಯದ ಮೆಟ್ಟಿಲೇರಿದ್ದಾರೆ. ಇದರಿಂದಾಗಿ ಮನೆಗಳು ಹಂಚಿಕೆಯಾಗದೆ ಹಾಳು ಬಿದ್ದಿವೆ. ತುಮಕೂರು ಮಹಾನಗರ ಪಾಲಿಕೆಯಿಂದ ತೆರಿಗೆ ದರ ಹೆಚ್ಚಳ ಮಾಡಲಾಗಿದೆ. 2026-27ನೇ ಸಾಲಿನ ಆಸ್ತಿ ತೆರಿಗೆ ಮೇಲೆ 5% ಹೆಚ್ಚಿಸಿದ್ದು ಸಾರ್ವಜನಿಕರ ಜೇಬಿಗೆ ಕತ್ತರಿ ಬೀಳಲಿದೆ. 10 ವರ್ಷಗಳಿಂದ ಏರಿಕೆಯಾಗದ ಯುಜಿಡಿ ನೀರಿನ ತೆರಿಗೆ ದರ ದಿಢೀರ್ ಏರಿಕೆಯಾಗಿದೆ. ತುಮಕೂರು ಮಹಾನಗರ ಪಾಲಿಕೆ ನಿರ್ಧಾರಕ್ಕೆ ಸಾರ್ವಜನಿಕರು ತೀವ್ರ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ. ತೆರಿಗೆ ಹೆಚ್ಚಳ ವಿಚಾರಕ್ಕೆ ತುಮಕೂರು ಮಹಾನಗರ ಪಾಲಿಕೆ ಆಯುಕ್ತೆ ಶುಭಾ ಪ್ರತಿಕ್ರಿಯೆ ನೀಡಿದ್ದು, ಸರ್ಕಾರದ ನಿಗದಿತ ಬೆಲೆಯಂತೆ 10 ವರ್ಷದಿಂದ ದರ ಏರಿಕೆ ಆಗಿರಲಿಲ್ಲ. ಈ ವರ್ಷ ದರ ಏರಿಕೆ ಮಾಡಲಾಗಿದೆ. ಇದಕ್ಕೆ ಸಾರ್ವಜನಿಕರ ಸಹಕಾರ ಮುಖ್ಯ ಅಂತ ಪಾಲಿಕೆ ಆಯುಕ್ತೆ ಶುಭಾ ತಿಳಿಸಿದ್ರು. ಏಪ್ರಿಲ್ ತಿಂಗಳಲ್ಲಿ 5% ರಿಯಾಯಿತಿಯಲ್ಲಿ ಕಟ್ಟೋದಕ್ಕೆ ಸರ್ಕಾರದ ವತಿಯಿಂದ ಅವಕಾಶ ಕಲ್ಪಿಸಲಾಗಿದೆ. ಸಾರ್ವಜನಿಕರು ಅವಕಾಶ ಸದುಪಯೋಗ ಮಾಡಿಕೊಳ್ಬೇಕು ಅಂತ ಪಾಲಿಕೆ ಆಯುಕ್ತೆ ಶುಭಾ ಮನವಿ ಮಾಡಿದ್ರು. ಹಳೆ ದ್ವೇಷಕ್ಕೆ ಮನೆಯಲ್ಲಿದ್ದ ವ್ಯಕ್ತಿಯನ್ನ ಎಳೆದೊಯ್ದು ಮಾರಣಾಂತಿಕ ಹಲ್ಲೆ ನಡೆಸಲಾಗಿದೆಯಂತೆ. ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ಕೆಂಪೆ ಸಿದ್ದನ ಹುಂಡಿಯಲ್ಲಿ ಘಟನೆ ನಡೆದಿದ್ದು, ಆನಂದ್ ಎಂಬಾತನಿಗೆ ಮನಸೋ ಇಚ್ಛೆ ಥಳಿಸಲಾಗಿದೆ. ಅದೇ ಗ್ರಾಮದ ಸಿದ್ದರಾಜು, ಶಿವಕುಮಾರ್, ಲೋಕೇಶ್ ಹಾಗೂ ಕೇಶವ್ ಹಲ್ಲೆ ಮಾಡಿದ್ದಾರೆ ಅಂತ ಆರೋಪಿಸಲಾಗಿದೆ. ಮನೆಯಲ್ಲಿದ್ದ ಆನಂದನ್ನ ಬಲವಂತವಾಗಿ ಎಳೆದೊಯ್ದು ಹಗ್ಗದಿಂದ ಕಟ್ಟಿ ಮಾರಕಾಸ್ತ್ರಗಳಿಂದ ಹಲ್ಲೆ ನಡೆಸಿದ್ದಾರೆ. ಗಂಭೀರವಾಗಿ ಗಾಯಗೊಂಡ ಆನಂದ್ ಸ್ಥಿತಿ ಚಿಂತಾಜನಕವಾಗಿದೆ. 8 ತಿಂಗಳ ಹಿಂದೆ ಯುವತಿ ವಿಚಾರದಲ್ಲಿ ಆನಂದ್ ತಮ್ಮ ಕಿರಣ್ ಕೊಲೆಯಾಗಿತ್ತು. ಕೊಲೆ ಸಂಬಂಧ ಸಿದ್ದರಾಜು, ವಸಂತ್ ಕುಮಾರ್ ಸೇರಿದಂತೆ 4 ವಿರುದ್ಧ ಪ್ರಕರಣ ದಾಖಲಾಗಿತ್ತು. ಜೈಲಿನಿಂದ ಹೊರಬಂದ ಸಿದ್ದರಾಜು ದ್ವೇಷದಲ್ಲಿ ಆನಂದ್ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ಆರೋಪಿಸಲಾಗಿದೆ.
ಸದ್ಯ ಹಲ್ಲೆ ನಡೆಸಿದ ಆರೋಪಿಗಳ ವಿರುದ್ಧ ರಕ್ಷಣೆ ನೀಡುವಂತೆ ಆನಂದ್ ಕುಟುಂಬಸ್ಥರು ಕಣ್ಣೀರು ಹಾಕ್ತಿದ್ದಾರೆ. ಅಪರಿಚಿತ ವಾಹನ ಡಿಕ್ಕಿ ಹೊಡೆದ ರಭಸಕ್ಕೆ ಚಿರತೆ ಸ್ಥಳದಲ್ಲೇ ಮೃತಪಟ್ಟಿದೆ. ಹೊಸಪೇಟೆ ತಾಲೂಕಿನ ತಿಮ್ಮಲಾಪುರ ಟೋಲ್ ಹತ್ತಿರ ಈ ಘಟನೆ ನಡೆದಿದೆ. 3 ವರ್ಷದ ಗಂಡು ಚಿರತೆ ತೀವ್ರವಾಗಿ ಗಾಯಗೊಂಡಿದ್ದು ಸ್ಥಳದಲ್ಲಿಯೇ ಮೃತಪಟ್ಟಿದೆ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.